ಇದೇನ್ ಹಣೆ ಬರಹ ಗುರುವೆ. ಮೊನ್ನೆ ಉಳ್ದ ಅಳ್ಸಲ್ನ ಬಂದ್ ಗಿರಾಕಿಗಳಿಗೆ ತಿನ್ನಿಸ್ದ, ನೆನ್ನೆ ಉಳ್ದ ಅಳ್ಸಲ್ನ ನಮಗ್ ತಿನ್ನಿಸ್ತಾ ಇದ್ದಾನೆ. ಸ್ವಾಮಿ ದೇವ್ರೆ, ಧರ್ಮಪ್ರಭುವೇ. ಏನಂತೆ? ಧರ್ಮಪ್ರಭು ಅಂತಂದೆ ಮಹಾಸ್ವಾಮಿ. ನನ್ನ ನೀನು ಹಾಕರ್ದಿಯಾ? ನಿಮ್ಮನ್ನೇ ಧರ್ಮಪ್ರಭುವೇ. ಆಹಾ, ಸ್ವಾಮಿಗಳು ಯಾವ್ದೋ ದೂರದ ಊರಿಂದ ಬಂದಾಗಿದೆ. ಹೌದು, ತಿಂದು 2 ದಿನ ಆಯ್ತು. ಏನಾರ ದಾನ ಮಾಡಿ ಅನ್ನದಾನದ ಪುಣ್ಯ ಕಟ್ಕೊಳ್ಳಿ ಮಹಾಸ್ವಾಮಿ. ಓಹೋ, ಏಯ್ ಸ್ವಾಮೀಜಿಗೆ 2 ಇಡ್ಲಿ ಕಟ್ಟು. ಆಹಾ, ಕಲಿಯುಗ ಕರ್ಣನೆ, ದಾನ ಚಿಂತಾಮಣಿಯೇ. ನಿಮ್ಮಂತವ್ರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಿರೋದು. ನಿಮ್ಮಂತವ್ರು 100 ವರ್ಷ ಕಾಲ ಬದುಕ್ಬೇಕು ಸ್ವಾಮಿ. ಏಯ್ ಸ್ವಾಮೀಜಿಗೆ ಮಸಾಲ ದೋಸೆ 1 ತೂತೂರೆ ಸೇರ್ಸ್ ಕಟ್ಟು. ಸ್ವಾಮಿ, ಇದೇ ರೀತಿ ನೀವು ನಗನಗ್ತಾ 100 ವರ್ಷಗಳ ಕಾಲ ಬಾಡಿ ಸ್ವಾಮಿ. ಏಯ್ ಪೊಂಗಲ್ಲು ಗಟ್ಟಿ ಚಟ್ನಿ ಸೇರ್ಸ್ ಕಟ್ಟು. ಸ್ವಾಮೀಜಿಗಳು ಇನ್ನು ಹೊರಡಬಹುದು. ಸ್ವಾಮಿ, ನೀವ್ ಹೇಳಿದ ವಡೆ, ಇಡ್ಲಿ, ಗಟ್ಟಿ ಚಟ್ನಿ, ಪೊಂಗಲ್ಲು, ಮಸಾಲ ದೋಸೆ ಯಾವುದು ಬಂದಿಲ್ಲ ಧರ್ಮಪ್ರಭುವೇ. ಯಾವುದು ಬರೋಲ್ಲ ಸ್ವಾಮಿ. ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ಅಂದೆ? ನೀನು ನನ್ನ ಮನಸ್ಸು ಸಂತೋಷ ಪಡಿಸೋದಕ್ಕೆ ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೇ ಅಂತ ಹೇಳಿ ಹೊಗಳಿದೆ. ಅದಕ್ಕೆ ನಾನು ಇಡ್ಲಿ, ವಡೆ, ಮಸಾಲ ದೋಸೆ, ಪೊಂಗಲ್, ಗಟ್ಟಿ ಚಟ್ನಿ ಅಂತ ಹೇಳಿ ನಿನ್ನ ಮನಸ್ಸು ಸಂತೋಷ ಪಡಿಸ್ದೆ. ಅದಕ್ಕೂ ಇದಕ್ಕೂ ಸರ್ ಹೋಯ್ತು. ತೊಲಗು ಆಚೆ ಸ್ವಾಮಿ.